ಮೇಡ್ ಇನ್ ಇಂಡಿಯಾ ಕ್ಲಿಕ್ ಆಗಿದೆ. ಈಗ ಭಾರತ ಎಲೆಕ್ಟ್ರಿಕ್ ಕಾರುಗಳನ್ನ 100 ದೇಶಗಳಿಗೆ ರಫ್ತು ಮಾಡಲಿದೆ. ಇವೆಲ್ಲ ಹೇಗಾಯ್ತು, ಇದರ ಹಿಂದೆ ಯಾರಿದ್ದಾರೆ? ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್. ಬಲಿಷ್ಠ ರಾಷ್ಟ್ರಗಳ ಸಮರ, ವಿಶ್ವದ ದೊಡ್ಡಣ್ಣನ ಕುತಂತ್ರದ ನಡುವೆ ಭಾರತ ಇಂದು ಹೊಸ ಯುಗಕ್ಕೆ ಕಾಲಿಟ್ಟಿದೆ. ಎಲೆಕ್ಟ್ರಿಕ್ ಉತ್ಪಾದನೆಗಳ ತಯಾರಿಕೆಯಲ್ಲಿ ಐತಿಹಾಸಿಕ ಹೆಜ್ಜೆಯನ್ನಿಟ್ಟಿದೆ. ಮೇಕ್ ಇನ್ ಇಂಡಿಯಾದ ಮೂಲಕ ಅಮೆರಿಕ ಚೀನಾಗೆ ಟಕ್ಕರ್ ಕೊಟ್ಟಿದೆ. ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಗರಿ. 100 ದೇಶಗಳಿಗೆ ರಫ್ತಾಗಲಿದೆ ಭಾರತದ ಎಲೆಕ್ಟ್ರಿಕ್ ಕಾರ್. ದೂರದೃಷ್ಟಿಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಅನ್ಸಲ್ಪುರದ ಮಾರುತಿ ಸುಜುಕಿ ಫ್ಲಾಟ್ನಲ್ಲಿ ದೇಶದ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ಎಸ್ಯುವಿ ಇ ವಿಟಾರವನ್ನ ಉದ್ಘಾಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾರುತಿಯ ಹೊಸ ಎಲೆಕ್ಟ್ರಿಕ್ ವಾಹನ ಘಟಕವನ್ನು ಕೂಡ ಪ್ರಾರಂಭಿಸಲಾಗಿದೆ. ಈ ಮೂಲಕ ಎಲೆಕ್ಟ್ರಿಕ್ ಕಾರಿನ ಜಮಾನದಲ್ಲಿ ಭಾರತ ಹೊಸ ಹೆಜ್ಜೆ ಇಟ್ಟಿದೆ. ಮಾರುತಿ ಸುಜುಕಿ ಕಂಪನಿಯಿಂದ ತಯಾರಿಸಲ್ಪಟ್ಟಿರುವ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ಕಾರು ಈ ವಿಟಾರದ ಜಾಗತಿಕ ರಫ್ತಿಗಾಗಿ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಮಾರುತಿ ಸುಜುಕಿಯ ಬ್ಯಾಟರಿ ಎಲೆಕ್ಟ್ರಿಕ್ ಎಸ್ಯುವಿ ಈ ವಿಟಾರ ಕಾರು ಕೇವಲ ಭಾರತೀಯ ಮಾರುಕಟ್ಟೆಗೆ ಮಾತ್ರವಲ್ಲ, ಜಪಾನ್, ಯುರೋಪ್ ಸೇರಿದಂತೆ 100ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗಲಿದೆ. ಈ ವಿಟಾರದ ಮೊದಲ ಬ್ಯಾಚ್ ಇಂದಿನಿಂದ ಉತ್ಪಾದನಾ ಸಾಲಿನಿಂದ ಹೊರಬರಲು ಆರಂಭಿಸಿದೆ. ಇದು ಮೇಕ್ ಇನ್ ಇಂಡಿಯಾಗೆ ಹೊಸ ಮುನ್ನುಡಿ ಬರೆದಂತಾಗಿದೆ. इस फैक्ट्री में 3 जापानी कंपनियां मिलकर भारत में पहली बार सेल मैन्युफैक्चर करेगी. भारत में बैटरी सेल के इलेक्ट्रोड भी लोकल लेवल पर तैयार होंगे. ये लोकलाइजेशन भारत की आत्मनिर्भरता को नई शक्ति देगा. ಅಷ್ಟೇ ಅಲ್ಲದೆ ಇದೇ ವೇಳೆ ಪ್ರಧಾನಿ ಮೋದಿ ಟಿಡಿಎಸ್ ಲಿಥಿಯಂ ಐಯನ್ ಬ್ಯಾಟರಿ ಸ್ಥಾವರದಲ್ಲಿ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳ ಉತ್ಪಾದನೆಯನ್ನು ಉದ್ಘಾಟಿಸಿದ್ದಾರೆ. ಈಗ 80%ಕ್ಕಿಂತ ಹೆಚ್ಚು ಬ್ಯಾಟರಿಗಳು ಭಾರತದಲ್ಲಿಯೇ ತಯಾರಾಗಲಿದೆ. ಈ ಮೂಲಕ ಜಪಾನ್, ಚೀನಾಗೆ ನೇರ ಟಕ್ಕರ್ ಕೊಟ್ಟಂತಾಗಿದೆ. ಅಷ್ಟೇ ಅಲ್ಲದೆ ವಿದೇಶಿ ಅವಲಂಬನೆಯನ್ನು ಕಡಿಮೆಗೊಳಿಸುವಲ್ಲಿ ಭಾರತ ಪ್ರಮುಖ ಹೆಜ್ಜೆ ಇಟ್ಟಿದೆ. ಹೀಗಾಗಿ ಎಲೆಕ್ಟ್ರಿಕ್ ವಾಹನ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸಲಿದೆ. ಮಾರುತಿ ಸುಜುಕಿ ಈ ವಿಟಾರ ಕಾರು ಯುಕೆಗೆ ಮೊದಲು ರಫ್ತಾಗಲಿದೆ. ಬಳಿಕ ಯುರೋಪಿಯನ್ ರಾಷ್ಟ್ರಗಳಿಗೆ ವಿಸ್ತರಣೆಯಾಗುತ್ತದೆ. ಅನ್ಸಲ್ಪುರದಲ್ಲಿ ಬರೋಬ್ಬರಿ 21 ಕೋಟಿ ರೂಪಾಯಿಯ ಹೂಡಿಕೆ ಮಾಡಿರುವ ಮಾರುತಿ ಸುಜುಕಿ ವಾರ್ಷಿಕ 7,50,000 ಕಾರುಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಒಟ್ಟಾರೆ ಎಲೆಕ್ಟ್ರಿಕ್ ಕಾರು ತಯಾರಿಕೆಯಲ್ಲಿ ಭಾರತ ಹೊಸ ಹೆಜ್ಜೆ ಇಟ್ಟು ಮೇಕ್ ಇನ್ ಇಂಡಿಯಾಗೆ ಬೂಸ್ಟ್ ಕೊಟ್ಟಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೇಡ್ ಇನ್ ಇಂಡಿಯಾ ಕ್ಲಿಕ್ ಆಗಿದೆ. ಈಗ ಭಾರತ ಎಲೆಕ್ಟ್ರಿಕ್ ಕಾರುಗಳನ್ನ 100 ದೇಶಗಳಿಗೆ ರಫ್ತು ಮಾಡಲಿದೆ. ಇವೆಲ್ಲ ಹೇಗಾಯ್ತು, ಇದರ ಹಿಂದೆ ಯಾರಿದ್ದಾರೆ? ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್. ಬಲಿಷ್ಠ ರಾಷ್ಟ್ರಗಳ ಸಮರ, ವಿಶ್ವದ ದೊಡ್ಡಣ್ಣನ ಕುತಂತ್ರದ ನಡುವೆ ಭಾರತ ಇಂದು ಹೊಸ ಯುಗಕ್ಕೆ ಕಾಲಿಟ್ಟಿದೆ. ಎಲೆಕ್ಟ್ರಿಕ್ ಉತ್ಪಾದನೆಗಳ ತಯಾರಿಕೆಯಲ್ಲಿ ಐತಿಹಾಸಿಕ ಹೆಜ್ಜೆಯನ್ನಿಟ್ಟಿದೆ. ಮೇಕ್ ಇನ್ ಇಂಡಿಯಾದ ಮೂಲಕ ಅಮೆರಿಕ ಚೀನಾಗೆ ಟಕ್ಕರ್ ಕೊಟ್ಟಿದೆ. ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಗರಿ. 100 ದೇಶಗಳಿಗೆ ರಫ್ತಾಗಲಿದೆ ಭಾರತದ ಎಲೆಕ್ಟ್ರಿಕ್ ಕಾರ್. ದೂರದೃಷ್ಟಿಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಅನ್ಸಲ್ಪುರದ ಮಾರುತಿ ಸುಜುಕಿ ಫ್ಲಾಟ್ನಲ್ಲಿ ದೇಶದ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ಎಸ್ಯುವಿ ಇ ವಿಟಾರವನ್ನ ಉದ್ಘಾಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾರುತಿಯ ಹೊಸ ಎಲೆಕ್ಟ್ರಿಕ್ ವಾಹನ ಘಟಕವನ್ನು ಕೂಡ ಪ್ರಾರಂಭಿಸಲಾಗಿದೆ. ಈ ಮೂಲಕ ಎಲೆಕ್ಟ್ರಿಕ್ ಕಾರಿನ ಜಮಾನದಲ್ಲಿ ಭಾರತ ಹೊಸ ಹೆಜ್ಜೆ ಇಟ್ಟಿದೆ. ಮಾರುತಿ ಸುಜುಕಿ ಕಂಪನಿಯಿಂದ ತಯಾರಿಸಲ್ಪಟ್ಟಿರುವ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ಕಾರು ಈ ವಿಟಾರದ ಜಾಗತಿಕ ರಫ್ತಿಗಾಗಿ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಮಾರುತಿ ಸುಜುಕಿಯ ಬ್ಯಾಟರಿ ಎಲೆಕ್ಟ್ರಿಕ್ ಎಸ್ಯುವಿ ಈ ವಿಟಾರ ಕಾರು ಕೇವಲ ಭಾರತೀಯ ಮಾರುಕಟ್ಟೆಗೆ ಮಾತ್ರವಲ್ಲ, ಜಪಾನ್, ಯುರೋಪ್ ಸೇರಿದಂತೆ 100ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗಲಿದೆ. ಈ ವಿಟಾರದ ಮೊದಲ ಬ್ಯಾಚ್ ಇಂದಿನಿಂದ ಉತ್ಪಾದನಾ ಸಾಲಿನಿಂದ ಹೊರಬರಲು ಆರಂಭಿಸಿದೆ. ಇದು ಮೇಕ್ ಇನ್ ಇಂಡಿಯಾಗೆ ಹೊಸ ಮುನ್ನುಡಿ ಬರೆದಂತಾಗಿದೆ. इस फैक्ट्री में 3
जापानी कंपनियां मिलकर भारत में पहली बार सेल मैन्युफैक्चर करेगी। भारत में बैटरी सेल के इलेक्ट्रोड भी लोकल लेवल पर तैयार होंगे। ये लोकलाइजेशन भारत की आत्मनिर्भरता को नई शक्ति देगा। ಅಷ್ಟೇ ಅಲ್ಲದೆ ಇದೇ ವೇಳೆ ಪ್ರಧಾನಿ ಮೋದಿ ಟಿಡಿಎಸ್ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಥಾವರದಲ್ಲಿ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳ ಉತ್ಪಾದನೆಯನ್ನು ಉದ್ಘಾಟಿಸಿದ್ದಾರೆ. ಈಗ 80%ಕ್ಕಿಂತ ಹೆಚ್ಚು ಬ್ಯಾಟರಿಗಳು ಭಾರತದಲ್ಲಿಯೇ ತಯಾರಾಗಲಿದೆ. ಈ ಮೂಲಕ ಜಪಾನ್ ಚೀನಾಗೆ ನೇರ ಟಕ್ಕರ್ ಕೊಟ್ಟಂತಾಗಿದೆ. ಅಷ್ಟೇ ಅಲ್ಲದೆ ವಿದೇಶಿ ಅವಲಂಬನೆಯನ್ನು ಕಡಿಮೆಗೊಳಿಸುವಲ್ಲಿ ಭಾರತ ಪ್ರಮುಖ ಹೆಜ್ಜೆ ಇಟ್ಟಿದೆ. ಹೀಗಾಗಿ ಎಲೆಕ್ಟ್ರಿಕ್ ವಾಹನ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸಲಿದೆ. ಮಾರುತಿ ಸುಜುಕಿ ಈ ವಿಟಾರ ಕಾರು ಯುಕೆಗೆ ಮೊದಲು ರಫ್ತಾಗಲಿದೆ. ಬಳಿಕ ಯುರೋಪಿಯನ್ ರಾಷ್ಟ್ರಗಳಿಗೆ ವಿಸ್ತರಣೆಯಾಗುತ್ತದೆ. ಹನ್ಸಲ್ಪುರದಲ್ಲಿ ಬರೋಬ್ಬರಿ 21 ಕೋಟಿ ರೂಪಾಯಿಯ ಹೂಡಿಕೆ ಮಾಡಿರುವ ಮಾರುತಿ ಸುಜುಕಿ ವಾರ್ಷಿಕ 7,50,000 ಕಾರುಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಒಟ್ಟಾರೆ ಎಲೆಕ್ಟ್ರಿಕ್ ಕಾರು ತಯಾರಿಕೆಯಲ್ಲಿ ಭಾರತ ಹೊಸ ಹೆಜ್ಜೆ ಇಟ್ಟು ಮೇಕ್ ಇನ್ ಇಂಡಿಯಾಗೆ ಬೂಸ್ಟ್ ಕೊಟ್ಟಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೇಡ್ ಇನ್ ಇಂಡಿಯಾ ಕ್ಲಿಕ್ ಆಗಿದೆ. ಈಗ ಭಾರತ ಎಲೆಕ್ಟ್ರಿಕ್ ಕಾರುಗಳನ್ನ 100 ದೇಶಗಳಿಗೆ ರಫ್ತು ಮಾಡಲಿದೆ. ಇವೆಲ್ಲ ಹೇಗಾಯ್ತು, ಇದರ ಹಿಂದೆ ಯಾರಿದ್ದಾರೆ? ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್. ಬಲಿಷ್ಠ ರಾಷ್ಟ್ರಗಳ ಸಮರ, ವಿಶ್ವದ ದೊಡ್ಡಣ್ಣನ ಕುತಂತ್ರದ ನಡುವೆ ಭಾರತ ಇಂದು ಹೊಸ ಯುಗಕ್ಕೆ ಕಾಲಿಟ್ಟಿದೆ. ಎಲೆಕ್ಟ್ರಿಕ್ ಉತ್ಪಾದನೆಗಳ ತಯಾರಿಕೆಯಲ್ಲಿ ಐತಿಹಾಸಿಕ ಹೆಜ್ಜೆಯನ್ನಿಟ್ಟಿದೆ. ಮೇಕ್ ಇನ್ ಇಂಡಿಯಾದ ಮೂಲಕ ಅಮೆರಿಕ ಚೀನಾಗೆ ಟಕ್ಕರ್ ಕೊಟ್ಟಿದೆ. ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಗರಿ. 100 ದೇಶಗಳಿಗೆ ರಫ್ತಾಗಲಿದೆ ಭಾರತದ ಎಲೆಕ್ಟ್ರಿಕ್ ಕಾರ್. ದೂರದೃಷ್ಟಿಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಹನ್ಸಲ್ಪುರದ ಮಾರುತಿ ಸುಜುಕಿ ಫ್ಲಾಟ್ನಲ್ಲಿ ದೇಶದ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ಎಸ್ಯುವಿ ಈ ವಿಟಾರವನ್ನ ಉದ್ಘಾಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾರುತಿಯ ಹೊಸ ಎಲೆಕ್ಟ್ರಿಕ್ ವಾಹನ ಘಟಕವನ್ನು ಕೂಡ ಪ್ರಾರಂಭಿಸಲಾಗಿದೆ. ಈ ಮೂಲಕ ಎಲೆಕ್ಟ್ರಿಕ್ ಕಾರಿನ ಜಮಾನದಲ್ಲಿ ಭಾರತ ಹೊಸ ಹೆಜ್ಜೆ ಇಟ್ಟಿದೆ. ಮಾರುತಿ ಸುಜುಕಿ ಕಂಪನಿಯಿಂದ ತಯಾರಿಸಲ್ಪಟ್ಟಿರುವ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ಕಾರು ಈ ವಿಟಾರದ ಜಾಗತಿಕ ರಫ್ತಿಗಾಗಿ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಮಾರುತಿ ಸುಜುಕಿಯ ಬ್ಯಾಟರಿ ಎಲೆಕ್ಟ್ರಿಕ್ ಎಸ್ಯುವಿ ಈ ವಿಟಾರ ಕಾರು ಕೇವಲ ಭಾರತೀಯ ಮಾರುಕಟ್ಟೆಗೆ ಮಾತ್ರವಲ್ಲ, ಜಪಾನ್, ಯುರೋಪ್ ಸೇರಿದಂತೆ 100ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗಲಿದೆ. ಈ ವಿಟಾರದ ಮೊದಲ ಬ್ಯಾಚ್ ಇಂದಿನಿಂದ ಉತ್ಪಾದನಾ ಸಾಲಿನಿಂದ ಹೊರಬರಲು ಆರಂಭಿಸಿದೆ. ಇದು ಮೇಕ್ ಇನ್ ಇಂಡಿಯಾಗೆ ಹೊಸ ಮುನ್ನುಡಿ ಬರೆದಂತಾಗಿದೆ. इस फैक्ट्री में 3 जापानी कंपनियां मिलकर भारत में पहली बार सेल मैन्युफैक्चर करेगी। भारत में बैटरी सेल के इलेक्ट्रोड भी लोकल लेवल पर तैयार होंगे। ये लोकलाइजेशन भारत की आत्मनिर्भरता को नई शक्ति देगा। ಅಷ್ಟೇ ಅಲ್ಲದೆ ಇದೇ ವೇಳೆ ಪ್ರಧಾನಿ ಮೋದಿ ಟಿಡಿಎಸ್ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಥಾವರದಲ್ಲಿ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳ ಉತ್ಪಾದನೆಯನ್ನು ಉದ್ಘಾಟಿಸಿದ್ದಾರೆ. ಈಗ 80%ಕ್ಕಿಂತ ಹೆಚ್ಚು ಬ್ಯಾಟರಿಗಳು ಭಾರತದಲ್ಲಿಯೇ ತಯಾರಾಗಲಿದೆ. ಈ ಮೂಲಕ ಜಪಾನ್ ಚೀನಾಗೆ ನೇರ ಟಕ್ಕರ್ ಕೊಟ್ಟಂತಾಗಿದೆ. ಅಷ್ಟೇ ಅಲ್ಲದೆ ವಿದೇಶಿ ಅವಲಂಬನೆಯನ್ನು ಕಡಿಮೆಗೊಳಿಸುವಲ್ಲಿ ಭಾರತ ಪ್ರಮುಖ ಹೆಜ್ಜೆ ಇಟ್ಟಿದೆ. ಹೀಗಾಗಿ ಎಲೆಕ್ಟ್ರಿಕ್ ವಾಹನ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸಲಿದೆ. ಮಾರುತಿ ಸುಜುಕಿ ಈ ವಿಟಾರ ಕಾರು ಯುಕೆಗೆ ಮೊದಲು ರಫ್ತಾಗಲಿದೆ. ಬಳಿಕ ಯುರೋಪಿಯನ್ ರಾಷ್ಟ್ರಗಳಿಗೆ ವಿಸ್ತರಣೆಯಾಗುತ್ತದೆ. ಹನ್ಸಲ್ಪುರದಲ್ಲಿ ಬರೋಬ್ಬರಿ 21 ಕೋಟಿ ರೂಪಾಯಿಯ ಹೂಡಿಕೆ ಮಾಡಿರುವ ಮಾರುತಿ ಸುಜುಕಿ ವಾರ್ಷಿಕ 7,50,000 ಕಾರುಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಒಟ್ಟಾರೆ ಎಲೆಕ್ಟ್ರಿಕ್ ಕಾರು ತಯಾರಿಕೆಯಲ್ಲಿ ಭಾರತ ಹೊಸ ಹೆಜ್ಜೆ ಇಟ್ಟು ಮೇಕ್ ಇನ್ ಇಂಡಿಯಾಗೆ ಬೂಸ್ಟ್ ಕೊಟ್ಟಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.